ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋದು ಏಕೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ನೀವು ಫಸ್ಟು ಗೂಗಲ್ಗೆ ಹೋಗಿ ಆಧಾರ್ ಕಾರ್ಡ್ ವೆಬ್ಸೈಟ್ ಮುಖಾಂತರ ಅಲ್ಲಿ ನೀವು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ರೆ ಆಧಾರ್ ಕಾರ್ಡ್, ಆವಾಗ ಮಾತ್ರ ನೀವು ನೋಡ್ಬೋದಾಯಿತು. ಆ್ಯಂಡ್ ಬಂದಿದೆಯಾ ಬಂದಿಲ್ಲ ಅಂತ ಅಲ್ಲೂ ಕೂಡ ಕನ್ಫ್ಯೂಸ್ ಆಯ್ತಿತ್ತು. ಈಗ ನೀವು ಬೇರೆ ಥರ ನೋಡ್ಬೋದು. ಆ್ಯಂಡ್ ಇದು ಗೌರ್ಮೆಂಟೇ ಅವರೇ ಮಾಡಿರೋದು. ಹೆಂಗೆ ಮಾಡಿದಾರಪ್ಪ ಅಂದರೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಅದಕ್ಕಿಂತ ಮುಂಚೆ ನೀವು ಹೊಸಬ್ರು ನೋಡ್ತಾ ಇದ್ರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಮ್ಮ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಮೊದಲು ಜಾಯ್ನ್ ಆಗಿ. ಅಲ್ಲಿ ಜಾಯ್ನ್ ಆದರೆ ನನಗೆ ಒಂದು ಲಿಂಕನ್ನು ಸಜೆಷನನ್ನು ಮಾಡ್ತೀನಿ. ಆ ಲಿಂಕ್ ಮುಖಾಂತರ ನೀವು ಆರಾಮಾಗಿ ನೋಡ್ಬೋದು. ಯಾವುದಪ್ಪ ಲಿಂಕ್ ಅಂದರೆ ಮಾಹಿತಿ ಕಣಜ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಬರುತ್ತೆ. ಆದರೆ ನೀವು ಡೈರೆಕ್ಟಾಗಿ ಗೃಹಲಕ್ಷ್ಮಿ ಸ್ಥಿತಿಗೆ ಬರ್ಬೋದು. ಅಂದರೆ ಅದು ಯಾವುದಪ್ಪ ಅಂದರೆ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ. ಡೈರೆಕ್ಟಾಗಿ ನೀವು ಬರ್ತೀರಾ, ಅದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿದ್ರೆ ಈಗ ಹೋಗಿ ಟೆಲಿಗ್ರಾಮ್ ಚಾನಲಲ್ಲಿ ಚೆಕ್ ಮಾಡಿ ಅಲ್ಲಿರುತ್ತೆ. ಆ್ಯಂಡ್ ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀವು ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕು. ರೇಷನ್ ಕಾರ್ಡ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕು. ಅಂದರೆ ನೀವು ಯಾವ ರೇಷನ್ ಕಾರ್ಡನ್ನು ಕೊಟ್ಟಿರ್ತೀರಾ ಆ್ಯಂಡ್ ಅಲ್ಲಿ ನಿಮಗೆ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಕರೆಕ್ಟಾಗಿ ಸಬ್ಮಿಟ್ ನಂಬರ್ ಹಾಕ್ಬಿಟ್ಟು ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಆಪ್ಷನ್ಸ್ ಬರುತ್ತೆ. 2,000 ರೂಪಾಯಿ ಇರೋದಿಲ್ಲ, ಅದು ನಿಮಗೆ ತೋರಿಸುತ್ತೆ. ಆಗಸ್ಟು, ಅಕ್ಟೋಬರ್, ಸೆಪ್ಟೆಂಬರ್ ಅಂತ ಇದೆ. ಅದು ನಿಮಗೆ ಡೀಟೇಲ್ಸ್ ಮೇಲೆ ಗ್ರೀನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ಆ್ಯಂಡ್ ಎರಡೂ ಒಂದೇ ಫೋಟೋಸ್ ಇರೋ ಕಾರಣ, ಜೋಡಿಸಿರೋ ಕಾರಣ ಅದಕ್ಕೋಸ್ಕರ ಬೇರೆ ಬೇರೆ ಫೋಟೋಸ್ಗಳು ಕೂಡ ಅವು ಎರಡು ಕೂಡ ಜೋಡಿಸಿರೋದು. ಆ್ಯಂಡು ನಿಮ್ಗೆ ಗೊತ್ತಿರ್ಬೋದು, ಅಪ್ಲಿಕೇಶನ್ ಅಪ್ರೂವಲ್ ಅಂತ ಬಂದಿದ್ದರೆ ಪಕ್ಕ ನಿಮಗೆ ಬಂದಿರೋದ್ರಿಂದ, ರಿಜೆಕ್ಟೆಡ್ ಅಂತ ಬಂದಿದ್ದರೆ ನೀವು ಹೊಸ್ದಾಗಿ ತಿರ್ಗಿ ಹಾಕಬೇಕಾಗ್ತದೆ. ವೀಡಿಯೋ ಇಷ್ಟ ಆದರೆ ಹೋಗಿ ಲೈಕ್ ಮಾಡಿ. ಥ್ಯಾಂಕ್ ಯು.